ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷತೆ ಅಂದರೆ ತುಳುವ ಮನೆತನ, ಅಂದರೆ ವಿಜಯನಗರ ಸಾಮ್ರಾಜ್ಯದ ಮತ್ತೊಂದು ಮನೆತನ ತುಳುವ ಮನೆತನ. ಈ ತುಳುವ ಮನೆತನ 1503ರಿಂದ 1565ರವರೆಗೆ ಆಳ್ವಿಕೆ ಮಾಡುತ್ತದೆ ಸ್ನೇಹಿತರೆ. ತುಳುವ ನರಸನಾಯಕನ ಮಕ್ಕಳೆಂದರೆ ವೀರ ನರಸಿಂಹ, ಕೃಷ್ಣದೇವರಾಯ, ಅಚ್ಯುತರಾಯ ಮತ್ತು ರಂಗ ಅಂತ ಇವರು ಆಳ್ವಿಕೆ ಮಾಡಿರ್ತಾರೆ. ವೀರ ನರಸಿಂಹ ಅಂದರೆ ಈತನ ಬಿರುದು ಭುಜ ಬಲರಾಯ. ಈತನು ತುಳುವ ಮನೆತನದ ಸ್ಥಾಪಕನಾಗಿದ್ದಾನೆ. ನೇರವಾಗಿ ನಿಮ್ಮ ಕ್ವಶನ್ಗೆ ಹತ್ರ, ತುಳುವ ಮನೆತನದ ಸ್ಥಾಪಕ ಯಾರಪ್ಪ ಅಂದರೆ ವೀರ ನರಸಿಂಹ. ಇವನ ಬಿರುದು ಭುಜಬಲರಾಯ ಅಂತ ಇರ್ತದೆ. ಅದೇ ರೀತಿ ಇವನ ಮಂತ್ರಿ ಸಾಳವ ತಿಮ್ಮರಸ. ಪೋರ್ಚುಗೀಸರೊಂದಿಗೆ ಪ್ರಥಮ ಬಾರಿಗೆ ಸ್ನೇಹ ಬೆಳೆಸಿ ಅವರಿಂದ ಕುದುರೆಗಳನ್ನು ಪಡೆದನು. ಇದು ಸಹ ಇಂಪಾರ್ಟೆಂಟು. ಇಲ್ಲಿ ನಾವು ಪ್ರಸಿದ್ಧವಾದ ಈ ವಿಜಯನಗರ ಸಾಮ್ರಾಜ್ಯದಲ್ಲೇ ಮರೆಯಲಾರದ ಅರಸಂದರೆ ಅವನೇ ಕೃಷ್ಣದೇವರಾಯ, ಶ್ರೀ ಕೃಷ್ಣದೇವರಾಯ ಅಂತ ಹೇಳ್ತೀವಿ. ಶ್ರೀ ಕೃಷ್ಣದೇವರಾಯ ಶಾಲಿವನಸಕ್ಕೆ 1509ರಿಂದ 1529ರವರೆಗೆ ಆಳ್ವಿಕೆ ಮಾಡಿರ್ತಾರೆ ಸ್ನೇಹಿತರೆ. ಶ್ರೀಕೃಷ್ಣದೇವರಾಯ ನೇರ ಕ್ವಶನ್ ಹತ್ರ ಯಾರ ಸಮಕಾಲೀನ ದೊರೆ ಅಂದರೆ ಮೊಘಲ್ ಸಾಮ್ರಾಜ್ಯದ ಬಾಬರ್ನ ಸಮಕಾಲೀನದವನೇ ಶ್ರೀಕೃಷ್ಣದೇವರಾಯ ಅಂತ ಹೇಳ್ತೀವಿ. ತುಳುವ ನರಸನಾಯಕನ ಮತ್ತು ನಾಗಲಾಂಬಿಕೆಯ ಎರಡನೆಯ ಮಗನಾದ ಈತ ವೀರ ನರಸಿಂಹನ ನಂತರ ಅಧಿಕಾರಕ್ಕೆ ಬಂದನು. ನೋಡಿ, ಶ್ರೀಕೃಷ್ಣದೇವರಾಯರ ತಂದೆ ತಾಯಿ ಹೆಸರಂತ ನೇರ ಕ್ವಶನ್ ಹತ್ರ ನರಸನಾಯಕ ತಂದೆ, ತಾಯಿ ನಾಗಲಾಂಬಿಕೆ ಅಂತ ಹೇಳ್ತೀವಿ. ಇವನು ಎರಡನೇ ಮಗನಾಗಿ ಜನ್ಮ ತಳೆದಿರ್ತಾನೆ ಸ್ನೇಹಿತರೆ. ವೀರ ನರಸಿಂಹನ ನಂತರ ಅಧಿಕಾರಕ್ಕೆ ಬಂದನು. ಇವನ ಆಳ್ವಿಕೆಯ ದಕ್ಷಿಣ ಭಾರತದ ಸಂಸ್ಕೃತಿಯ ಸಮ್ಮಿಲನದ ಕಾಲ ಎನ್ನುವರು. ಅಂದರೆ ದಕ್ಷಿಣ ಭಾರತದಲ್ಲಿ ವೈವಿಧ್ಯಮಯವಾದ ಸಂಸ್ಕೃತಿ, ವೈವಿಧ್ಯಮಯದ ಕಲೆಗಳು, ವೈವಿಧ್ಯದ ಒಂದು ವಾಸ್ತುಶಿಲ್ಪ ಅಂತ ಹೇಳ್ಬೋದು. ಇವನ ಕಾಲದಲ್ಲಿ ಯಾವ ರೀತಿ ತಪ್ಪ ಅಂದರೆ ನಾವು ಈ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಈತನ ಪತ್ನಿಯರಂದರೆ, ಇವನ ಹೆಂಡತಿಯರಂದರೆ ತಿರುಮಲಾಮಾದೇವಿ ಮತ್ತು ಚಿನ್ನಾದೇವಿ, ಜಗನ್ಮೋಹಿನಿ ಅಂತ 3 ಜನ ಶ್ರೀಕೃಷ್ಣದೇವರನ ಹೆಂಡತಿಯರಾಗಿರ್ತಾರೆ ಸ್ನೇಹಿತರೆ. ಈತ ಶಾಲಿವನಸಕ್ಕೆ 509 ಆಗಸ್ಟ್ 8ರಂದು ಕೃಷ್ಣ ಜನ್ಮಾಷ್ಟಮಿಯಂದೇ ಅಧಿಕಾರಕ್ಕೆ ಬಂದಿರ್ತಾನೆ. ನೋಡಿ, ಹಂಪಿಯ ದೇಗುಲದ ಶಾಸನ ಮತ್ತು ಸಿಂಗನಾಯಕನಹಳ್ಳಿಯ ಶಾಸನದ ಪ್ರಕಾರ ಶಾಲಿವನಸಕ್ಕೆ 1510ರಿಂದ ಜನವರಿ 24ರಂದು ಪಟ್ಟಾಭಿಷೇಕವಾಯಿತು. ನೇರ ಕ್ವಶನ್ ಹತ್ರ, ಶ್ರೀಕೃಷ್ಣದೇವರಾಯ ಯಾವ ದಿನದಂದು ಯಾವ ದಿನದಂದು ಅಧಿಕಾರಕ್ಕೆ ಬಂದನು ಅಂತಂದರೆ 1509 ಆಗಸ್ಟ್ 8ರಂದು ಕೃಷ್ಣ ಜನ್ಮಾಷ್ಟಮಿಯಿಂದ ಅಧಿಕಾರಕ್ಕೆ ಬಂದನು. ಆದರೆ ಇವನಿಗೆ ಯಾವ ಶಾಸನ ಪ್ರಕಾರ, ಹಂಪಿಯ ದೇಗುಲದ ಶಾಸನ ಮತ್ತು ಸಿಂಗನಾಯಕನಹಳ್ಳಿ ಶಾಸನ ಪ್ರಕಾರ ಶಾಲಿವನಸಕ್ಕೆ 1510 ಜನವರಿ 24ರಂದು ಪಟ್ಟಾಭಿಷೇಕವಾಗಿರುತ್ತೆ. ನೋಡಿ, ಈತನ ಬಾಲ್ಯದ ಗುರು ಮತ್ತು ಮಂತ್ರಿಯಾಗಿದ್ದವನು ಸಾಳವ ತಿಮ್ಮರಸ. ಈತನ ಬಾಲ್ಯದ ಗುರು ಮತ್ತು ಮಂತ್ರಿ ಯಾರಪ್ಪ ಅಂದರೆ ಶ್ರೀಕೃಷ್ಣದೇವರಾಯನ ಬಾಲ್ಯದ ಗುರು ಮತ್ತು ಮಂತ್ರಿಯಾಗಿದ್ದನು ಸಾಳವ ತಿಮ್ಮರಸ ಅಂತ ಹೇಳ್ತೀವಿ. ಈತನ ಆಸ್ಥಾನದ ಗುರು ಯಾರಪ್ಪ ಅಂದರೆ ವ್ಯಾಸರಾಯರು. ಈ ವ್ಯಾಸರಾಯರು ಯಾರ ಆಸ್ಥಾನದ ಇದ್ದಾರಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದ ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕಂಡುಬರ್ತಾರೆ ಸ್ನೇಹಿತರೆ. ಈ ಶ್ರೀಕೃಷ್ಣದೇವರಾಯನಿಗೆ ಬಿರುದುಗಳು ಆಂಧ್ರ ಭೋಜಕ, ಕರ್ನಾಟಕ ರಾಜ್ಯ ರಮಣ ಎಂದು ಮತ್ತು ಯವನ ರಾಜ ಅಂತ ಕರಿತೀವಿ ಶ್ರೀಕೃಷ್ಣದೇವರಾಯನನ್ನು. ಅದೇ ರೀತಿ ಪ್ರತಿಷ್ಠಾಪನಾಚಾರ್ಯ, ಅಷ್ಟಾಧಿಕಾರ್ಯ, ಮನೋಭಯಂಕರ, ಗಜಪತಿ, ಗಜಕೂಟ, ಪಖಳ, ಪರಿಭೂತ, ಸುರಾತ್ರಣ, ದಕ್ಷಿಣ ಸಮುದ್ರಾಧಿಪತಿ. ಇವು ಭಾಳ ಇಂಪಾರ್ಟೆಂಟು. ದಕ್ಷಿಣದ ಸಮುದ್ರಾಧಿಪತಿ ಎಂಬ ಬಿರುದನ್ನು ಹೊಂದಿದ ವಿಜಯನಗರ ಸಾಮ್ರಾಜ್ಯದ ಅರಸಂದರೆ ಶ್ರೀಕೃಷ್ಣದೇವರಾಯ ಅಂತ ಹೇಳ್ತೀವಿ. ಈ ಶ್ರೀಕೃಷ್ಣದೇವರಾಯನ ಸೈನಿಕ ಸಾಧನೆಗಳಂದರೆ ಬಿದಾರ್ ಮತ್ತು ಬಿಜಾಪುರದ ಸುಲ್ತಾನಗಳ ವಿರುದ್ಧ ದಂಗೆ ಏಳುತ್ತಾನೆ ಮತ್ತು ಮಥುರಿನ ಪಾಳೆಗಾರರ ದಮನ ಮಾಡಿರ್ತಾನೆ. ಒಡಿಸ್ಸಾ ಮತ್ತು ಕಳಿಂಗ ಆಕ್ರಮಣ ಮಾಡಿರ್ತಾನೆ. ಈ ಒಡಿಸ್ಸಾ ಮತ್ತು ಕಳಿಂಗದ ಮೇಲೆ ಆಕ್ರಮಣ ಮಾಡಿದಾಗ ಜಗನ್ಮೋಹಿನಿಯನ್ನು ಓಡಿಸ್ಕೊಳ್ತಾನೆ ಸ್ನೇಹಿತರೆ. ಇದು ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿ ಗೋಲ್ಕುಂಡದ ಮುತ್ತಿಗೆ ಸಹ ಶ್ರೀಕೃಷ್ಣದೇವರಾಯ ಮಾಡ್ತಾನೆ. ಅದೇ ರೀತಿ ರಾಯಚೂರು ಕಾಳಗ ಅಂತ, ಇದು ಸಹ ಪ್ರಸಿದ್ಧ. ರಾಯಚೂರು ಕಾಳಗ ಯಾವ ನಡೀತಪ್ಪ ಅಂದರೆ 1520ರಲ್ಲಿ ರಾಯಚೂರು ಕಾಳಗ ನಡೆದಿರ್ತದೆ. ಇದು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿ ಕಲಬುರಗಿ ಮೇಲೆ ದಾಳಿ ಮಾಡ್ತಾನೆ ಶ್ರೀಕೃಷ್ಣದೇವರಾಯ. ನೋಡಿ, ಯಾವ ರೀತಿ ದಾಳಿ ಮಾಡ್ತಾನೆ ಅಂದರೆ ಕಲಬುರಗಿ ಮೇಲೆ ದಾಳಿ ಮಾಡ್ತಾನೆ. ಅದೇ ರೀತಿ ಶ್ರೀಲಂಕಾದ ಮೇಲೆ, ಅಂದರೆ ಭಾರತದ ಆಚೆಗಿನ ಅಥವಾ ಶ್ರೀಲಂಕಾ ಅವತ್ತು ಭಾರತ ದೇಶದ ಒಂದು ಒಳಗಿತ್ತು, ಶ್ರೀಲಂಕಾದ ಮೇಲೆ ದಾಳಿ ಮಾಡಿರ್ತಾನೆ. ಮತ್ತು ಪೋರ್ಚುಗೀಸರೊಡನೆ ಸಹ ಇವನು ಶ್ರೀಕೃಷ್ಣದೇವರಾಯ ಅತ್ಯುತ್ತಮವಾದ ಒಂದು ಸಂಬಂಧ ಹೊಂದಿರ್ತಾನೆ. ಪೋರ್ಚುಗೀಸರೊಂದಿಗೆ ಸಹ ಉತ್ತಮವಾದ ಒಂದು ಸಂಬಂಧದೊಂದಿಗೆ ಪೋರ್ಚುಗೀಸರೊಂದಿಗೆ ಸಹ ನಾವು ಇದು ಮಾಡ್ತಾನೆ ಸ್ನೇಹಿತರೆ. ಮತ್ತು ಇವನ ಒಂದು ಸಾಂಸ್ಕೃತಿಕ ಸಾಧನೆಗಳು, ಆಡಳಿತ ಮತ್ತು ಧಾರ್ಮಿಕ ನೀತಿ ಮತ್ತು ಸಾಹಿತ್ಯ
ಅವನ ಹಲವಾರು ಅವನ ಕೃತಿಗಳಾಗಿರ್ತವೆ. ಮತ್ತು ಇವನ ಆಸ್ಥಾನದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ, ವಿದೇಶಿ ಪ್ರವಾಸಿಗರು ಸಹ ಇವನ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿರ್ತಾರೆ. ಅದೇ ರೀತಿ ಮತ್ತು ಇವನ ನಂತರ ಯಾರಪ್ಪ ಅಂದರೆ ಅಚ್ಯುತರಾಯ ಬಂದಿರ್ತಾನೆ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಅಂದರೆ ಶ್ರೀಕೃಷ್ಣ ದೇವರಾಯ ಅಂತ ಹೇಳ್ತೀವಿ. ಈ ಶ್ರೀಕೃಷ್ಣ ದೇವರಾಯ ಎಲ್ಲೆಲ್ಲಿ ದಾಳಿ ಮಾಡ್ತಾನಪ್ಪ, ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಗುಲ್ಬರ್ಗ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಒಡಿಸ್ಸಾ ಆಗಿರ್ಬೋದು, ಮತ್ತು ಕಲಬುರ್ಗಿ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು. ಇವನ ಸ್ನೇಹ ಸಂಬಂಧಿ ಯಾರಪ್ಪ ಅಂದರೆ ಸ್ನೇಹಿತರಂದರೆ ಪೋರ್ಚುಗೀಸರಾಗಿರ್ತಾನೆ. ಈ ಪೋರ್ಚುಗೀಸರ ಸಂಬಂಧ ಅತ್ಯುತ್ತಮವಾದ ಸಂಬಂಧ ಹೊಂದಿದಾಗ ಅವನಿಗೆ ಪೋರ್ಚುಗೀಸರಿಂದ ಕುದುರೆಗಳ ಒಳ್ಳೊಳ್ಳೆ ಕುದುರೆಗಳು ಕೊಟ್ಟಿರ್ತಾರೆ. ಮತ್ತು ಯುದ್ಧಕ್ಕೆ ಬೇಕಾದ ಕಲೆ ವಾಸ್ತುಶಿಲ್ಪ ಅಂದರೆ ಅವನಿಗೆ ಯುದ್ಧಕ್ಕೆ ಏನೇನು ಸಾಮಗ್ರಿ ಬೇಕು ಅದು ಸಹ ಕೊಡ್ತಾನೆ. ಮತ್ತು ಶ್ರೀಲಂಕಾದ ಮೇಲೆ ದಾಳಿ ಮಾಡ್ತಾನೆ. ಸಿಂಹಳಿ ಜನ ಅಲ್ಲಿನ ಅರಸ ವಿಜಯ ಬಾಹುವಿನ ವಿರುದ್ಧ ದಂಗೆದ್ದಿರ್ತಾನೆ. ಶ್ರೀಕೃಷ್ಣ ದೇವರ ಬಗ್ಗೆ ಹೇಳಬೇಕಾದ್ರೆ ನಮಗೆ ಇನ್ನೂ ಮುಂದಿನ ದಿನದಲ್ಲಿ ಅಂದರೆ ಮುಂದಿನ ನೆಕ್ಸ್ಟ್ ಕ್ಲಾಸಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳ ಬಗ್ಗೆ ಸವಿವರವಾಗಿ ನೋಡೋಣ ಸ್ನೇಹಿತರೆ. ಈ ಶ್ರೀಕೃಷ್ಣ ದೇವರಾಯನ ಬಗ್ಗೆ ನಮಗೆ ಹೆಮ್ಮೆ ಅಂತ ಹೇಳ್ಬೋದು. ಅದಕ್ಕಾಗಿ ಪ್ರೀತಿಯ ಸ್ನೇಹಿತರೆ, ಮೊದಲ ಬಾರಿಗೆ ನೋಡ್ತಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಸ್ನೇಹಿತರು ಸಹ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನೆಲನ್ನು ಬೆಂಬಲವನ್ನು ಬೆಂಬಲಿಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗೋಣ. ಜೈ ಜೈ ಕರ್ನಾಟಕ.